ಸಂಗೀತ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಸೊ ಇವಾಗ ಐ ಥಿಂಕ್ ಅದು ಗ್ಯಾಂಗ್ಸ್ಟರ್ ಥರದ ಸಿನಿಮಾ ಆಗಿತ್ತು, ಇದೊಂದು ರೆಟ್ರೋ ಕೈಂಡ್ ಆಫ್ ಸಿನಿಮಾ ಆಗಿದೆ. ಸೊ ಅದನ್ನ ಸ್ಟಾಪ್ ಮಾಡಿ ಅಥವಾ ಕಾರಣಾಂತರದಿಂದ ಆಗಿಲ್ಲ, ಬಟ್ ಇದಕ್ಕೆ ಓಕೆ ಮಾಡೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಇಲ್ಲ. ಇದು ತುಂಬ ವಿಭಿನ್ನವಾದ ಒಂದು ಸಂಗತಿ, ಎಸ್ಪೆಷಲಿ ಫಾರ್ ಡೆಬಿಲ್ ಅಂತ ನನಗೆ ಅನಿಸ್ತು. ಅದರಲ್ಲಿ ಒಳ್ಳೆ ಸ್ಕೋಪ್ ಇತ್ತು ಸಂಚಿಕೆಗೆ ತುಂಬ ಸೂಟ್ ಆಗುವಂಥ ಕ್ಯಾರೆಕ್ಟರ್. ಸೊ ಜಿಮ್ಮಿ ಹೇಗೂ ಅದು ನಡೀತಾನೆ ಇತ್ತು, ಇಷ್ಟು ಸ್ಕ್ರಿಪ್ಟ್ ಸ್ಟೇಜಲ್ಲಿ ಇತ್ತು, ಬರೀ ಟೀಸರ್ ನಾವು ಶೂಟ್ ಅಷ್ಟೇ. ದಿಸ್ ವಾಸ್ ಆಲ್ಸೋ ವೆರಿ ಗುಡ್ ಫಾರ್ ಅ ಲಾಂಚ್ ಆ್ಯಂಡ್ ವೆರಿ ಡಿಫ್ರೆಂಟ್ ಲಾಂಚ್ ಅಂತ ನಮ್ಗೆ ಅನಿಸ್ತು. ಹಾಗಾಗಿ ನಾವು ಅದನ್ನ ಅಂದರೆ ಜನರಲ್ ಆಗಿ ಒಂದು ದೊಡ್ಡ ಮನೆತನದಿಂದ ಬರ್ತಿರುವಂಥ ಅವ್ರನ್ನ ಅಂತ ಮಾರ್ಕೆಟಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅವ್ರನ್ನ ಲಾಂಚ್ ಮಾಡ್ಬೇಕಾದ್ರೆ ತುಂಬ ದೊಡ್ಡ ನಿರ್ದೇಶಕರನ್ನ ಹುಡುಕ್ತಾ ಇದ್ದಾರೆ, ಬಟ್ ಇವರು ಕೂಡ ನ್ಯೂಕಮರ್. ಸೊ ಅದೊಂದು ರಿಸ್ಕ್ ಫ್ಯಾಕ್ಟ್ ಅಂತ ಅನಿಸ್ತಾ, ಅಥವಾ ಏನು ನಿಮಗೆ ನಂಬಿಕೆ ಬಂದಿದೆ? ಖಂಡಿತವಾಗ್ಲೂ ಇಲ್ಲ. ಎಲ್ಲ ದೊಡ್ಡ ನಿರ್ದೇಶಕರು ಒಂದು ಟೈಮಲ್ಲಿ ನ್ಯೂಕಮರ್ ಆಗಿದ್ರಲ್ಲ, ಅವ್ರಿಗೆ ಒಂದು ಕನ್ವಿಕ್ಷನ್ ಇರಬೇಕು. ಕಥೆ ಹೇಳ್ಬೇಕಾದ್ರೆ ಅವ್ರಿಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ನರೇಟ್ ಮಾಡೋ ರೀತಿ ನಮ್ಮ ಮನಸ್ಸಿಗೆ ಏನೋ ಒಂದು ತಟ್ಟಿರ್ಬೇಕಲ್ವ, ನಾವು ಅದನ್ನ ಆಯ್ಕೆ ಮಾಡಬೇಕು ಅಂದರೆ. ಸೊ ಹೋಗಿ ಮುಂದೆ ಅವರು ತುಂಬ ದೊಡ್ಡ ನಿರ್ದೇಶಕ ಆಗ್ಬೋದು, ನಮಗೆ ಭಾಳ ಖುಷಿ. ಯಾಕಂದರೆ ಫಸ್ಟ್ಲಿ ನಮ್ಮ ಸಂಸ್ಥೆಯಿಂದ ಒಳ್ಳೆ ಟ್ಯಾಲೆಂಟ್ಸ್, ಹೊಸ ಟ್ಯಾಲೆಂಟ್ಸ್ ಕೊಡ್ತಾ ಇದ್ವಿ. ಸೊ ಹಾಗಾಗಿ ವಿವೇಕ್ ಕತೆ ಹೇಳಿದಾಗ ನಮ್ಮ ಜನ ತುಂಬ ಇಷ್ಟ ಆಯಿತು, ಸಂಚಿಕೆಗೆ ಇಷ್ಟ ಆಯಿತು, ಸುದೀಪ್ ಅವ್ರಿಗೆ ಇಷ್ಟ ಆಯಿತು. ಫಸ್ಟ್ ಟೈಮ್ ಕೇಳಿದಾಗಲೇ ಎಲ್ಲರಿಗೂ ಏನೋ ಸಮಥಿಂಗ್ ನೈಸ್, ಡಿಫ್ರೆಂಟ್, ತುಂಬ ವಿಭಿನ್ನತೆ ಇದೆ ಅಂತ ಅನಿಸಿದ್ದಕ್ಕೆ ವಿ ಆರ್ ವೆರಿ ಹ್ಯಾಪಿಲಿ ವೆಲ್ಕಮಿಂಗ್ ವಿವೇಕ್ ಟು ಅವರ್ ಟೀಮ್.